ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮುದಡಿ ಗ್ರಾಮದಲ್ಲಿ ಮಹಾಮಾರಿ ಡೆಂಗ್ಯೂ ಅಟ್ಟಹಾಸಕ್ಕೆ ಇನ್ನೂ ಬಾಳಿ ಬದುಕಬೇಕಾದ ಬಾಲಕಿ ಬಲಿಯಾಗಿದ್ದಾಳೆ. ಹಾಸನ ಜಿಲ್ಲಾದ್ಯಂತ ವ್ಯಾಪಕವಾಗಿ ತನ್ನ ಕೆನ್ನಾಲಿಗೆಯನ್ನು ಚಾಚುತ್ತಿರುವ ಡೆಂಗ್ಯೂ ಅಬ್ಬರಕ್ಕೆ ಇಂದು ಸಾವಾಗಿದೆ. ಇನ್ನು ಸ್ಥಳಕ್ಕೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಅರಸೀಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಆರೋಗ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕುಟುಂಬ ವರ್ಗದವರಿಗೆ ಸಾಂತ್ವನ ತಿಳಿಸಿದರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾದ ಚಿಕಿತ್ಸೆ ನೀಡದ ಕಾರಣ ನಮ್ಮ ಮಗಳು ಸಾವಿಗೆ ಕಾರಣವಾಗಿದೆ ಎಂದು ಕಣ್ಣೀರು ಹಾಕಿ ಶಾಸಕರ ಹತ್ತಿರ ಹೇಳಿಕೊಂಡ ಸಂದರ್ಭದಲ್ಲಿ ಶಾಸಕರು ಆಸ್ಪತ್ರೆಯ ವೈದ್ಯರನ್ನ ಫೋನಿನ ಮೂಲಕ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್, ಇಒ ನಾಗರಾಜ್, ತಾಲೂಕು ಆರೋಗ್ಯ ಅಧಿಕಾರಿ ತಿಮ್ಮರಾಜು ಹಾಗೂ ಇನ್ನು ಹಲವಾರು ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಈ ನಮ್ಮಲ್ಲಿ ಮುದುಡಿನಲ್ಲೊಂದು ಡೆಂಗ್ಯೂ ಬಂದು ಸತ್ತೋಗ್ತಲ್ಲ ಮಗು, ಅಲ್ಲ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ವಲ್ಲಪ್ಪ ನೀವು. ನಮ್ಮ ಆ ಡೆತ್ ಆಗೋದಲ್ಲ, ನೀವು ಎಷ್ಟು ದಿವಸ ಆಯ್ತು ನಿಮ್ಮ ಹಾಸ್ಪಿಟಲ್? 3 ದಿವಸದಲ್ಲಿ ಏನು ನೀವು ಒಂದು ಮೆಡಿಕಲ್ ಇದ್ರ ಟೆಸ್ಟ್ ಮಾಡಿಲ್ಲ, ಬ್ಲಡ್ ಟೆಸ್ಟ್ ಮಾಡಿಲ್ಲ, ಸರಿಯಾದ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ. ಬರೀ ಇವು ಗ್ರಾಜುಯೇಟ್ಸ್ ಇವರು ಅವ್ರು ಮಾತ್ರ ಬಂದು ನೋಡಿರೋದು, ಇನ್ಯಾರು ನೀವು ಡಾಕ್ಟ್ರೇ ಬಂದು ನೋಡಿಲ್ಲ. ಅಲ್ಲಿ ಅವ್ರು ಹೇಳ್ತಾ ಇಲ್ವ? ಕರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ. ಇಷ್ಟೊಂದು ನೀವು ಡೆಂಗ್ಯೂನ ಇಷ್ಟೊಂದು ನಿರ್ಲಕ್ಷ್ಯತೆಯಿಂದ ನೋಡಿರಿ ಅಂತ ಹಾಸ್ಪಿಟಲ್ ನಡೆಸ್ತಾರೆ ನೀವು. ಅಲ್ಲ, ಯಾವನಾರ ನೋಡ್ಲಿ, ಮಕ್ಕಳ ಡಾಕ್ಟ್ರ ನೋಡ್ಲಿ, ಯಾವನಾರ ನೋಡಲ್ರಿ. ಅಲ್ಲಿ ನಮ್ಮದು ಮಿಷನ್ ಇದು ಇಂಥ ಡೆಂಗ್ಯೂ ನಡೀತಾ ಇರೋವಂಥ ಸಂದರ್ಭದಲ್ಲಿ ನೀವು ಟೆಸ್ಟಿಂಗ್ ಮಿಷನ್ಸ್ಗಳು ಸರಿಯಿಲ್ಲ, ಕೆಟ್ಟೋಗಿವೆ ಅಂತ ಹೇಳ್ತೀರಂತ ನಾಚಿಕೆ ಆಗಲ್ವೇನ್ರಿ? ಡೈರೆಕ್ಟರ್ ಅಲ್ಲ, ಈಗ ನಾನು ಹೇಳ್ತೀನಿ ತಡ್ರಿ, ಇದು ಹೊಣೆಗಾರ ನಿಮ್ಮನ್ನ ಹೊಣೆಗಾರ ಮಾಡ್ಬೇಕಾಗತ್ತೆ ಈಗ ಆಸ್ಪತ್ರೆ. ಯಾರವರು ಮಕ್ಕಳ ಡಾಕ್ಟ್ರ್ ಯಾರು? ಅವನು ಯಾರು? ಅವ್ನು ನನಗೆ ಮಾತಾಡ್ಸಿದ್ನ ಈ ನಂಬರ್. ಯಾರ ಡೈರೆಕ್ಟ್